ಅವ್ರ ಥರ ಸಿಗ್ಬೇಕಂದ್ರೆ ನಾವು ಎಲ್ಲರೂ ಪುಣ್ಯ ಮಾಡಿರಬೇಕು. ಅಂಥವ್ರು ಸಿಗಬೇಕಂದ್ರೆ ನಾವು ಎಷ್ಟು ಉಂಟ ಪುಣ್ಯ ನಾವು ಪುಣ್ಯ ಮಾಡಿರ್ತೀವಿ, ಅವರಿಲ್ಲ. ನಾವು ಅಂಥವ್ರಿಗೆ ಏನಕ್ಕೆ ಕೊಡ್ತಾ ಇಲ್ಲ? ಇವಾಗ ಆರೋಗ್ಯ ಸಚಿವರಾಗಿ ಇದ್ಬಿಟ್ಟು ಪ್ರತಿಯೊಬ್ಬರು ಇಲ್ಲದೆ ಇರೋರಿಗೆ ಎಷ್ಟೆಷ್ಟು ಅವ್ರು ಸಹಾಯ ಮಾಡಿದ್ದಾರೆ ಗೊತ್ತಾ? ಇವಾಗ ನಾವು ಆ ಸಹಾಯ ಅವ್ರಿಗೆ ಇಲ್ಲಿಂದ ಹೋಗ್ಬಿಡ್ತು. ಅನ್ನದಾನ ಬಂದಿದೆ, ಮತ್ತು ಕರೆಂಟ್ ಬಿಲ್ಲು ಎಲ್ಲ ಪ್ರತಿಯೊಂದು ಅವ್ರು ಮಾಡಿ. ಅವರಿಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಇಲ್ಲ ಅವರಿಲ್ಲ. ಇಡೀ ಗಾಂಧಿನಗರಲ್ಲಿ ಯಾರು ಅಂದರೆ ಕಾಂಗ್ರೆಸ್ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ತೆಸ್ತಿ ಗುಣೇಶ್ ರಾವ್ ಅಂದ್ಬಿಟ್ಟು ನಮ್ಮ ಸಾಹೇಬ್ರಿಗೆ ಏನಕ್ಕೆ ಮಾಡ್ತಾ ಇದ್ದೀರಾ? ಅವ್ರು ಏನು ತಪ್ಪು ಮಾಡಿದ್ರು? ಯಾಕೆ ಅವ್ರಿಗೆ ನ್ಯಾಯ ಸಿಗಲಿಲ್ಲ? ನಮ್ಗೆ ಅವ್ರು ಖಂಡಿತ ನ್ಯಾಯ ಬೇಕು. ನಮ್ಮ ಹೆಣ್ಮಕ್ಳಿಗೆಲ್ಲ ಅವ್ರು ಯಾರು ಗೊತ್ತಾ? ನಮ್ಮ ದೇವ್ರ ಥರ. ನಮ್ಗೆ ದೇವರು ಅಣ್ಣಾಗತ್ತೆ, ಅಪ್ಪಗೆ ದೇವ್ರಿಗೆ ಏನು ಮಾಡಿದ್ದಾರೆ ಅವರು? ಏನಕ್ಕೆ ಅವ್ರು ಕೊಡ್ತಾ ಇಲ್ಲ? ನೀವು ಏನು ತಪ್ಪು ಮಾಡಿದ್ರು ಅವರು? ಕರೆಕ್ಟಾಗಿ ಆರೋಗ್ಯ ಸಚಿವರು ಇಲ್ಲದೆ ಇರೋರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ. ಡೈಲಸ್ ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ, ಈ ಪಂಚಕವಿ ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ, ಇನ್ನು ಏನೇನೋ ಪ್ರತಿಯೊಂದು ಮಾಡ್ತಾನೆ ಇದ್ದಾರೆ. ಏನು ಮಾಡಿದ್ರು ಅವರು? ಅವ್ರ ಮೇಲೆ ಏನೇ ಕೊಡಲಿಲ್ಲ ನೀವು? ಏನಕ್ಕೆ ಫಸ್ಟ್ ಅವರಿಂದ ನೀವು ಎತ್ಕೊಂಡ್ರಿ, ಅದನ್ನು ಕಿತ್ಕೊಂಡ್ರಿ. ಅವ್ರು ಕಿತ್ಕೊಂಡಿಲ್ಲ. ಇಡೀ ಗಾಂಧಿನಗರ ಸ್ಟೇಚರ್ ಅವ್ರ ಭವಿಷ್ಯನ ಕಿತ್ಕೊಂಡ್ರ ಥರ ಆಗ್ಬಿಡ್ತು. ಅವ್ರ ಭವಿಷ್ಯ ಇದು, ಬೇರೆ ಏನು ಕಿತ್ಕೊಂಡಿಲ್ಲ. ಕೊಡೋ ಅನ್ನನ ಹಂಗಿಂದ ಎಲೆ ಮಗು ಅಳ್ತಾನೆ ಇದೆ. ಆ ಎಲೆ ಮಗುವಿಂದ ನೀವು ಕಿತ್ಕೊಂಡಿರೋ ತಾಯಿ ಪ್ರೀತಿ ಕಿತ್ಕೊಂಡಿದ್ದೀರಾ. ಆ ಥರ ಗಾಂಧಿನಗರದಿಂದ ಅವ್ರ ನ್ಯಾಯ ನೀತಿ ಎಲ್ಲ ನೀವು ಕಿತ್ಕೊಬಿಟ್ಟಿದ್ದೀರಾ. ಅದನ್ನು ನಮ್ಗೆ ಬೇಕೇ ಬೇಕು, ಮತ್ತೆ ಕೊಡಬೇಕು. ನಿಮ್ಮಲ್ಲಿ ಕೇಳ್ಕೊಂಡಿರೋದು ಅದೇ. ರಾಷ್ಟ್ರಕ್ಕೆ ಹೇಗೆ ಕೇಂದ್ರ ಬಿಂದು ಡೆಲ್ಲಿ ಇದೆಯೋ ಅದೇ ರೀತಿ ನಮ್ಮ ರಾಜ್ಯಕ್ಕೆ ಕೇಂದ್ರ ಬಿಂದು ಬೆಂಗಳೂರು, ಇಡೀ ಬೆಂಗಳೂರು ನಗರಕ್ಕೆ ಕೇಂದ್ರ ಬಿಂದು ನಮ್ಮ ಗಾಂಧಿನಗರ. ಈ ಗಾಂಧಿನಗರನೇ ಒಂದು ಸ್ವಲ್ಪ ಯಾಕೋ ಮೀನಾಮೇಷ ಆಗಿದೆ. ಈ ಗಾಂಧಿನಗರಕ್ಕೆ ಕೇಂದ್ರ ಬಿಂದುನೇ ಬಿಡ್ತಾ ಇದ್ದಾರೆ. ಹಾಗಾಗಿ ಗಾಂಧಿನಗರಕ್ಕೆ ಮೀನಾಮೇಷ ಆಗಿದೆ. ದಯವಿಟ್ಟು ಇದಕ್ಕೆ ನಮ್ಮ ರಾಜ್ಯದ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಅದನ್ನ ಗಮನಿಸಿ ನಮ್ಮ ಕೇಂದ್ರ ಬಿಂದುವಾದಂಥ ಬೆಂಗಳೂರು ನಗರದ ಗಾಂಧಿನಗರಕ್ಕೆ ಕರೆಕ್ಟಾಗಿ ಅಡಿಪಾಯ ಆಗಬೇಕಂದ್ರೆ ಅದು ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಸೂಕ್ತವಾದ ಸ್ಥಾನಮಾನ ಕೊಟ್ಟು ಮಂತ್ರಿ ಪದವನ್ನು ಕೊಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಚಿಕ್ಕ ಮಗು ಸಿಕ್ಕಿದ್ರು ಅಷ್ಟು ಪ್ರೀತಿಯಿಂದ ಕರೆದು ಮಾತಾಡ್ತಾರೆ. ನೀವು ಆ ಶ್ರೀಮಂತರು ಇವರು ಅಂತಲ್ಲ, ಎಲ್ಲರನ್ನೂ ಹೋಗಿ ಪ್ರೀತಿಯಿಂದ, ಯಾವ ಹೆಣ್ಮಕ್ಳು ಬಂದ್ರೂ ಅಷ್ಟೇ, ಗಂಡ್ಮಕ್ಳು ಇದ್ರು ಅಷ್ಟೇ, ಪ್ರೀತಿಯಿಂದ ಮಾತಾಡಿಸಿ ಏನೇ ಸಮಸ್ಯೆ ಇದ್ರೂ ಆಯ್ತಮ್ಮ ನಾನು ಪರಿಹಾರ ಮಾಡ್ತೀನಿ ಅಂತ ಮಾಡಿಕೊಡ್ತಾರೆ ನಮಗೆ. ಅಂಥವ್ರಿಗೆ ಒಂದು ಸ್ಥಾನ ಕೊಟ್ಟಿಲ್ವಲ್ಲ. ಸತತವಾಗಿ ಬಂದಿದ್ದಾರೆ, ಸೋಲಿಲ್ಲದ ಸರದಾರ ನಮ್ಮ ಸಾಹೇಬರು. ಅವ್ರಿಗೊಂದು ಪೋಸ್ಟ್ ಕೊಟ್ಟಿಲ್ವಲ್ಲ ಅಂತ ನಮಗೆ ನೋವಾಗ್ತಿದೆ. ಕೊಡಲೇಬೇಕು ಮೇಡಮ್, ನಮಗೆ ಅಧ್ಯಕ್ಷರು ನಮ್ಮ ಸಾಹೇಬ್ರಿಗೆ ಒಂದು ಪೋಸ್ಟ್ ಕೊಡಲೇಬೇಕು, ಯಾವುದಾದ್ರು ಕೊಡಲೇಬೇಕು ನಮಗೆ. ಅವ್ರಿಗೆ ನೋಡೋಕ್ಕೆ, ನಮ್ಮ ಮಿನಿಸ್ಟ್ರಾಗಿ ನೋಡೋಕೆ ನಮ್ಗೆ ಇಷ್ಟ. ನಾವು 27 ವರ್ಷದಿಂದ ಅವ್ರು ಸತತವಾಗಿ ದುಡ್ಕೊಂಡು ಬಂದಿದ್ದಾರೆ. ಅವ್ರು ಯಾವತ್ತೂ ಯಾವುದೇ ಇದಕ್ಕೂ ವಂಚನೆ ಮಾಡಿದವರೇ ಇಲ್ಲ. ಅಂಥವ್ರಿಗೆ ಇವತ್ತು ಕೊಟ್ಟಿಲ್ಲ ಅಂತ ನಮ್ಗೆ ನೋವಾಗ್ತಿದೆ. ನಾವು ಅದಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿ. ನಮ್ಮ ಸಾಹೇಬ್ರಿಗೆ ಒಂದು ಪೋಸ್ಟ್ ಬೇಕೇ ಬೇಕು ಮೇಡಮ್. ಆ್ಯಕ್ಚುಲಿ ಈ ಹೋರಾಟ ಬಂದು ನಮ್ಮ ಸಾಹೇಬ್ರಿಗೋಸ್ಕರ. ನಾವು ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ. ಸೊ ನಮ್ಮ ಸಾಹೇಬ್ರಿಗೆ ಎಷ್ಟಂತ ಕೆಲಸ ಮಾಡಿದೆ ಅಂದರೆ ಚಿಕ್ಕ ಮಗು ಕೂಡ ಹೇಳುತ್ತೆ, ಓ ಇವ್ರು ದಿನೇಶ್ ಗುಂಡೂರಾವ್ ಸರ ಅಂತ ಕೇಳ್ತಾರೆ. ಓಕೆ, ಸೊ ಆ ರೀತಿಯಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವ್ರು ಮಾಡಿರೋ ಕೆಲಸ ಒಂದೊಂದು ಗಲ್ಲಿಯಲ್ಲೂ ಒಂದೊಂದು ಇದಲ್ಲೂ ಮಾತಾಡ್ತಾ ಇದ್ದಾರೆ. ಓಕೆ, ಯಾರೋ ಇವಾಗ ಏನಂದ್ರು ಅದು ಬೇಡ ನಮ್ಗೆ, ಬಟ್ ನಮ್ಮ ಸಾಹೇಬ್ರಿಗೆ ಬೇಕೇ ಬೇಕು. ಅವ್ರ ಸಾಹೇಬ್ರಿಗೆ ಕೊಡೋವರೆಗೂ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ. ನಾವು ನ್ಯಾಯ ಕೇಳ್ತಾ ಇದ್ದೀವಿ. ನಾವು ಯಾರಿಗೂ ಕಂಪೇರ್ ಮಾಡ್ತಾ ಇಲ್ಲ, ಬ್ಲೇಮ್ ಮಾಡ್ತಾ ಇಲ್ಲ. ನಮ್ಮ ಸಾಹೇಬ್ರು ಏನು ಕೆಲಸ ಮಾಡ್ತಾರೆ ಅವ್ರಿಗೂ ಗೊತ್ತಿದೆ. ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ಅವ್ರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಕೇಳ್ತಾ ಇರೋದು, ನಮಗೆ ಸಾಹೇಬ್ರಿಗೆ ಒಂದು ಪೋಸ್ಟ್ ಕೊಡಲೇಬೇಕು. ಎಷ್ಟು ಸತತವಾಗಿ 6 ವರ್ಷ ಅವ್ರಿಗೆ ಗೆದ್ದು ಬಂದಿದ್ದಾರೆ. ಸೊ ಅಂಥವ್ರಿಗೇನೆ ಇಲ್ಲ ಅಂತ ಹೇಳಿದ್ರೆ ನಾವು ಹೆಂಗೆ ಬಿಟ್ಕೊಡೋಕ್ಕಾಗತ್ತೆ ಹೇಳಿ? ಬಟ್ ಇದು ನಮ್ಮ ಮನಸ್ಸು ಆಳದಿಂದ ಕೇಳ್ಕೊತಾ ಇದ್ದೀವಿ, ಬೇಡ್ಕೊತಾ ಇದ್ದೀವಿ, ಕೊಡಲೇಬೇಕು. ದಯವಿಟ್ಟು ಒಂದು ಪೋಸ್ಟ್ ಕೊಡಿ ಸರ್ ಅಂತ ನಾವು ಕೇಳ್ಕೊತಾ ಇದ್ದೀವಿ ದಯವಿಟ್ಟು.